KCET ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟು ನಿಮಗೆಲ್ಲ ಗೊತ್ತಿದೆ ಜೂನ್ 30. ಹಾಗಾದರೆ KCET ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಜೂನ್ 30 ಲಾಸ್ಟ್ ಡೇಟಾ? ಡೇಟ್ ಎಕ್ಸ್ಟೆಂಡ್ ಮಾಡೋದಿಲ್ವಾ? ಯಾಕೆಂದರೆ ಬಿ ಫಾರ್ಮಸಿಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ ಕಾಲೇಜುಗಳು ಲಿಸ್ಟೇ ಅವೈಲಬಲ್ ಆಗ್ತಿಲ್ಲ. ಹಾಗಾದರೆ ಬಿ ಫಾರ್ಮಸಿ ಬಿಟ್ಟು ಆಪ್ಷನ್ ಎಂಟ್ರಿ ಡೇಟನ್ನು ಲಾಸ್ಟ್ ಮಾಡಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಜುಲೈ 6 ರಿಲೀಸ್ ಮಾಡ್ತಾರೆ, ಎಕ್ಸೆಪ್ಟ್ ಬಿ ಫಾರ್ಮಸಿ. ಅಥವಾ ಬಿ ಫಾರ್ಮಸಿಗೋಸ್ಕರನೇ ಏನಾದರೂ ಸಪ್ರೇಟಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಪ್ರೊವೈಡ್ ಮಾಡ್ತಾರಾ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಬಟ್ ಒಂದು ಅರ್ಥ ಮಾಡ್ಕೋಬೇಕಾದ್ರೆ ನಾವೇನಂದರೆ, ಬಿ ಫಾರ್ಮಸಿಗೋಸ್ಕರ ಸಪ್ರೇಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಬಿಡಲ್ಲ. ಈಗ ಯಾವ ಲಿಂಕ್ ಇದೆಯೋ ಅದೇ ಲಿಂಕಲ್ಲೇ ಬಿ ಫಾರ್ಮಸಿಗೂ ಆಪ್ಷನ್ ಎಂಟ್ರಿ ಮಾಡಬೇಕು. KA ಮುಖಾಂತರ ಯಾವ ಕೋರ್ಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ರು ಆ ಎಲ್ಲ ಕೋರ್ಸ್ಗಳಿಗೂ ಈಗ ಇರೋ ಲಿಂಕಲ್ಲೇ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಬಟ್ ಇಲ್ಲೇನಾಗಿದೆ ಅಂದರೆ, ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಕಡೆಯಿಂದ KEAಗೆ ಅಂದರೆ ಪರೀಕ್ಷಾ ಪ್ರಾಧಿಕಾರಕ್ಕೆ ಸೀಟ್ ಮೆಟ್ರಿಕ್ಸನ್ನು, ಮೀನ್ಸ್ ಫೈನಲ್ ಸೀಟ್ ಮೆಟ್ರಿಕ್ಸನ್ನು ಹಾಗೆ ಫೀಸ್ ಸ್ಟ್ರಕ್ಚರನ್ನು KEAಗೆ ಕೊಟ್ಟಿಲ್ಲ. ಹಾಗಾಗಿ KE ಬಿ ಫಾರ್ಮಸಿ ಕಾಲೇಜಸ್ಗಳನ್ನ ಆ್ಯಡ್ ಮಾಡಿಲ್ಲ, ಆ್ಯಡ್ ಮಾಡೋಕ್ಕಾಗೋದು ಇಲ್ಲ. ಹಾಗಾದರೆ ಡೇಟ್ ಏನಿದೆ, ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟು ಜೂನ್ 30, ಇವತ್ತು 28, 29, 30. ಏನಾದರೂ ಸಪೋಸ್ ಈಗ ಲಾಸ್ಟ್ ಡೇಟ್ ಆಗೋಯ್ತು, ಜೂನ್ 30 ಆಗೋಯ್ತು ಅಂದ್ಕೊಳ್ಳೋಣ, ಆಗ ಬಿ ಫಾರ್ಮಸಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕಾಗಲ್ವಾ? ಮತ್ತು ಹೇಗೆ ಮಾಡಬೇಕು? ನೀವೇನು ವರಿ ಮಾಡಬೇಡಿ ವಿದ್ಯಾರ್ಥಿಗಳೇ. ಯಾಕೆಂದರೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ ಕಾಲೇಜುಗಳು ನಿಮ್ಗೆ ಅವೈಲೇಬಲ್ ಇರಬೇಕು. ಕಾಲೇಜುಗಳೇ ತೋರಿಸ್ತಾ ಇಲ್ಲ ಮೇಲೆ ನೀವು ಆ ಕಾಲೇಜುಗಳನ್ನ, ಆ ಕೋರ್ಸ್ಗಳನ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಎಕ್ಸೆಪ್ಟ್ ಫಾರ್ಮಸಿ ಬಿಟ್ಟು ಇನ್ನು ರಿಮೈನಿಂಗ್ ಆಪ್ಷನ್ ಎಂಟ್ರಿಗಳನ್ನ ನೀವು ಪ್ರಯಾರಿಟಿ ಪ್ರಕಾರ ಬೇರೆಯವರು ಮಾಡ್ತಾ ಹೋಗ್ರಿ. ಈಗ ಇಂಜಿನಿಯರಿಂಗ್ ಕೋರ್ಸ್ ಬೇಕು ಅಥವಾ RDLS ಬೇಕು, ಹೀಗೆ ಬೇರೆ ಬೇರೆ ಕೋರ್ಸ್ಗಳನ್ನ ನೀವು ಆ್ಯಡ್ ಮಾಡಬೇಕು, ಹೀಗೆ ಬೇರೆ ಬೇರೆ ಕೋರ್ಸ್ಗೆ ನೀವು ಹೋಗಬೇಕು ಅನ್ನೋ ಆಗಿರೋ ವಿದ್ಯಾರ್ಥಿಗಳು ಕಾಲೇಜಸ್ಗಳನ್ನ ಆ್ಯಡ್ ಮಾಡಿ, ಎಕ್ಸೆಪ್ಟ್ ಬಿ ಫಾರ್ಮಸಿ. ಬಿ ಫಾರ್ಮಸಿಗೆ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಕಡೆಯಿಂದ ಪರ್ಮಿಷನ್ ಸಿಕ್ಕಿದಾಗ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಬಿ ಫಾರ್ಮಸಿನ ಬಿಟ್ಟು ರಿಸಲ್ಟನ್ನು ಕೊಡೋದಕ್ಕಾಗಲ್ಲ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕೊಡೋಕ್ಕಾಗಲ್ಲ. ಹಾಗಾಗಿ ಅದನ್ನು ಸೇರಿಸ್ಕೊಳ್ಳೇಬೇಕು ಅಂದರೆ ಡೇಟನ್ನು ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ನೀವೇನು ಮಾಡ್ತೀರಪ್ಪ ಅಂದರೆ ಆಪ್ಷನ್ ಎಂಟ್ರಿನ ಎಕ್ಸೆಪ್ಟ್ ಬಿ ಫಾರ್ಮಸಿ ಆ್ಯಡ್ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೊಳ್ಳಿ, ಅಥವಾ ಬೇಡ ಅನ್ನೋ ಕಾಲೇಜುಗಳನ್ನ ಡಿಲೀಟ್ ಮಾಡಿ ಹೊಸ ಕಾಲೇಜುಗಳನ್ನ ಆ್ಯಡ್ ಮಾಡ್ತೀವಿ ಹೆಂಗಿದ್ರೆ ಆ್ಯಡ್ ಮಾಡಿ ಸಬ್ಮಿಟ್ ಕೊಟ್ಟಿಟ್ಕೊಂಡಿರಿ. ಫೈನಲ್ ಸಬ್ಮಿಟ್ನ ಕೊಟ್ಟಿಟ್ಕೊಂಡಿರಿ. ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗುತ್ತೆ. ಡೇಟ್ ಎಕ್ಸ್ಟೆಂಡ್ ಆದಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಡೇಟು ಅಷ್ಟೇ ಎಕ್ಸ್ಟೆಂಡ್ ಆಗಬೇಕು. ಜುಲೈ 6 ಬದಲು ಅದು ನೆಕ್ಸ್ಟ್ ಡೇಟ್ಗೆ ಹೋಗುತ್ತೆ. ಮೂಲಗಳ ಪ್ರಕಾರ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಎಕ್ಸ್ಟೆಂಡ್ ಆದಾಗ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.